ಬಸ್ ನೋಡ್ತೀರಾ? ನೋಡ್ತಿದ್ವಿ. ಯಾರು ಇಷ್ಟಮ್ಮ? ನಮ್ಗೆ ಅಶ್ವಿನಿ ಇಷ್ಟ. ಅಶ್ವಿನಿಯ ಯಾಕೆ ಮೇಡಮ್? ಯಾಕೆಂದ್ರೆ ಅವ್ರು ಏಜ್ ಮೀರಿ ಆಟ ಆಡ್ತಾವ್ರೆ. ಎಲ್ಲಾದ್ರಲ್ಲೂ ಫೋಕಸ್ ಮಾಡ್ತಾರೆ, ಎಲ್ಲಾದ್ರಲ್ಲೂ ಮಾತಾಡೋದು, ಜವಾಬ್ ಕೊಡೋದು ಎಲ್ಲ ಮಾಡ್ತಾರೆ. ಅವ್ರೇನು ಹಂಗೆ ಹಿಂಗೆ ನುಸ್ಸಿ ಆಟ ಆಡ್ತಾ ಇಲ್ಲ. ಈಗ ಹೊರಗಡೆ ಹೇಳ್ತಾರೆ ಅಶ್ವಿನಿ ಜಗಳ ಮಾಡ್ತಾರೆ, ಅದಕ್ಕೆ ನಮ್ಗೆ ಇಷ್ಟ ಆಗಲ್ಲ ಅಂತ ಹೇಳ್ತಾರೆ. ಬಿಗ್ ಬಾಸ್ ಅಂತಾನೆ ಅವ್ರನ್ನೊಬ್ರು ಕೆಳಕಾಗಿ ತುಳಿಬೇಕಾದ್ರೆ ಜಗಳ ಮಾಡ್ತಾ ಹೋದ್ರೆ ಸುಮ್ಮನೆ ಕುಂತಿದ್ದು ಹೋಯ್ತಾರೆ ಅಂತಾರೆ. ಬಿಗ್ ಬಾಸ್ ಅಂದ್ಮೇಲೆ ಬಂದ್ಮೇಲೆ ಎಲ್ಲದಕ್ಕೂ ಅಟೆಂಡ್ ಆದ್ರೆ ತಾನೆ. ಈಗ ಬಿಗ್ ಬಾಸ್ ಅನ್ನೋದು ಜಗಳ ಮಾಡೋ ಶೋನಾ? ಅಲ್ಲ, ಈಗ ನಮ್ಮನ್ನೊಬ್ರು ಕೆಳಕಾಗಿ ತುಳಿಯುವಾಗ ಅವರು ಹಂಗೆ ಇದ್ಬಿಟ್ರೆ ಈ ಅಮ್ಮ ಸೇಫ್ ಆಗಕ್ಕೆ ಬಂದಳೆ ಅಂತಾರೆ. ಈಗ ಕೆಳಗಾಗಿ ತುಳಿತಿರೋದು ಯಾರು ಮೇಡಮ್ ಅಲ್ಲಿ? ಗಿಲ್ಲಿ ಎಷ್ಟೊಂದು ಸಫರ್ ಮಾಡ್ತಾನೆ ಅವ್ರನ್ನ, ಅಂದ್ರೆ ಅವನು ಚೆನ್ನಾಗಿ ಆಡ್ತಾವನೆ, ಅವ್ರನ್ನ ರೇಕ್ಸನೇ ಅವನು. ಗಿಲ್ಲಿ ಮತ್ತು ಅಶ್ವಿನಿ ಅವ್ರಿಗೆ ಫೈಟು. ಕಾಂಬಿನೇಷನ್ ಹೇಗಿರುತ್ತೆ? ಚೆನ್ನಾಗಿದೆ. ಈಗ ಗಿಲ್ಲಿ ಅಶ್ವಿನಿ ರೇಗ್ಸೋದು ಇಷ್ಟ ಆಗಲ್ಲ ನಿಮಗೆ? ನಂಗೆ ಇಷ್ಟ ಆಗಲ್ಲ. ಅಲ್ಲ, ಇದು ರೇಗಿಸ್ಲಿ, ಜಾಸ್ತಿ ರೇಗಿಸ್ತಾನೆ ಎಲ್ಲದಕ್ಕೂ. ಹಲ್ಲು, ವಿಗ್ಗು, ಆಮೇಲೆ ಮುಖಕ್ಕೆ ಹೊಡೆದ್ಬಿಡ್ತೀನಿ, ಮುಖ ಎಗ್ರೋಗಂಗೆ ಆ ಥರ ಎಲ್ಲ ಮಾಡಿದಾಗ ಒಂಥರ ನಮಗೂ ನೋಡೋಕ್ಕೆ. ಅವ್ರ ಮನೇಲಿ ಫ್ಯಾಮಿಲಿ ನೋಡ್ತಿರ್ತಾರೆ, ಹೆಂಗೆ ಅನ್ಸುತ್ತೆ, ಹಿಂಗೆಲ್ಲ ಮಾತಾಡಬಾರ್ದು ಅನ್ಸುತ್ತೆ ಅಷ್ಟೇ. ನಿಮ್ಮ ಮಾತು ನೋಡ್ತಾ ಇದ್ರೆ ಈ ಸೀಸನ್ ಅಲ್ಲಿ ಮಲ್ಲಮ್ಮ ಹೋಗಿದ್ರು. ಮಲ್ಲಮ್ಮ ಅವ್ರೇನ್ ಸೆಲೆಬ್ರಿಟಿ ಅಲ್ಲ, ಆದ್ರೂ ಕಳ್ಸಿದ್ರಲ್ಲ. ನಿಮ್ಗೆ ಏನಾದ್ರು ಬಿಗ್ ಬಾಸ್ ಆಫರ್ ಬಂದ್ರೆ ಹೋಗ್ತೀರಾ? ಇಲ್ಲಪ್ಪ, ಮಲ್ಲಮ್ಮ ಚೆನ್ನಾಗಿ ಆಡಿದ್ರು, ಅವ್ರ ಏಜಿಗೆ ತಕ್ಕನಾಗ ಆಡಿದ್ರು. ರಕ್ಷಿತಾ ಚೆನ್ನಾಗಿ ರಕ್ಷಿತಾನು ಗೆಲ್ಬೇಕು. ಧ್ರುವ ಅಂತ ಹೇಗೆ ಆಡ್ತಿದ್ರೆ? ಧ್ರುವ ಅಂತೂ ಚೆನ್ನಾಗಿ ಆಡ್ತಾರೆ. ಎಲ್ಲದಕ್ಕೂ ಜವಾಬ್ ಕೊಟ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಫೈಟ್ ಕೊಡ್ತಾರೆ. ಇನ್ನೊಂದು ಧ್ರುವ ಅಂತ ಒಂದು ಕಂಪ್ಲೇಂಟ್ ಜಾಸ್ತಿ ಇದೆ, ಅವಾಗ ರಕ್ಷಿತಾಗಿ ಬದಲಾಗ್ತಾರೆ, ಬರೀ ಇಮಿಟೇಟ್ ಮಾಡ್ತಾರೆ ಅನ್ನೋದು. ಅವ್ರಿಬ್ಬರದು ಕಾಂಬಿನೇಷನ್ ಹಂಗೇನಾ? ನೋಡಕ್ಕೆ ಇಷ್ಟ ಆಗುತ್ತೆ. ಧ್ರುವಂತಲ್ಲಿ ಯಾವ ಗುಣ ಇಷ್ಟ ಆಗುತ್ತೆ ನಿಮಗೆ? ಧ್ರುವಂತೂ ಹಿಂಗೆ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಮಾಡೋದು ಇಷ್ಟ ಆಗಲ್ಲ. ಆ ಥರ ಮಾಡಬಾರ್ದು. ಹೇಳ್ತಾನೆ ಅದೆಲ್ಲ ಇಷ್ಟ ಆಗುತ್ತೆ. ಈಗ ಅವ್ರಿಗೆ ಹೇಳ್ದಾಗ ಅವ್ರು ಹೇಳಲೇಬೇಕು. ಅಪೋಸಿಟ್ ಪರ್ಸನ್ಗೆ ಹೇಳ್ದೆ ಹೋದ್ರೆ ಇವ್ರು ಏನೋ ಗೇಮ್ ಮಾಡ್ಕೊಂಡು ಹಂಗೆ ಇದು ಮಾಡಕ್ಕೆ ಬಂದವ್ರೆ, ಸೇಫ್ ಆಗಕ್ಕೆ ಅನ್ನಂಗೆ ಆಗುತ್ತೆ. ಓಕೆ, ಇದು ವ್ಯಕ್ತಿತ್ವದ ಆಟ ಅಂತಾರೆ. ವ್ಯಕ್ತಿತ್ವದ ಆಟ ಆಡ್ತಾ ಇರೋದು. ಈಗ ವ್ಯಕ್ತಿತ್ವದ ಆಟ ಅಂತ ಅಂದು ಈಗ ಎಲ್ಲರೂ ಅಯ್ಯೋ ಮಾತಾಡಲ್ಲ ಅಂತ ಎಲ್ಲ ಕಳಿಸ್ಬಿಟ್ರಲ್ಲ. ಅಂದ್ರೆ ಈಗ ವ್ಯಕ್ತಿತ್ವದ ಆಟ ಆಡ್ತಾ ಇರೋದು ಯಾರು ಇರೋದು? ಧನುಷ್. ಈಗ ಯಾರು ನಿಮ್ಮ ಪ್ರಕಾರ ಯಾರು ಗೆಲ್ಬೇಕು? ಹಂಗೆ ಹೇಳಕ್ಕಾಗಲ್ಲ. ನಿಮ್ಮ ಪ್ರಕಾರ ನಿಮ್ಗೆ ಯಾರು ಇಷ್ಟ? ಅಶ್ವಿನಿ, ರಕ್ಷಿತಾ, ಗಿಲ್ಲಿ ಚೆನ್ನಾಗಿ ಆಡ್ತಾವ್ರು. ಈಗ ಯಾರು ಬಂದರೂ ಪರವಾಗಿಲ್ಲ. ಈಗ ಇನ್ನೊಂದು ಮಾತಿದೆ, ಅಂದ್ರೆ ಯಾರೋ ಹೇಳಿದ್ರು ಈ ಸಲ ಲೇಡಿ ವಿನ್ನರ್ ಆಗ್ತಾರೆ ಅಂತ. ಅಶ್ವಿನಿ ಮೇಡಮ್ ಏನಾರು ಆಗ್ಬೋದಾ? ಹೇಳಕ್ಕಾಗಲ್ಲ. ಗಿಲ್ಲಿ ಆಗ್ಬೋದು. ಈಗ ಕಿಚ್ಚ ಸುದೀಪ್ ಅವರ ಕೈಯಲ್ಲಿ ಒಂದ್ ಕಡೆ ಗಿಲ್ಲಿ ಇರ್ತಾರೆ, ಇನ್ನೊಂದ್ ಕಡೆ ಅಶ್ವಿನಿ ಮೇಡಮ್ ಇರ್ತಾರೆ. ಯಾರು ಕೈ ಎತ್ತಬೇಕು? ಯಾರು ಬಂದರೂ ಓಕೆ. ನಿಮ್ಮ ಪ್ರಕಾರ ಯಾರು ಬಂದರೂ ಓಕೆ. ಅಂದರೆ ಅವಾಗ ಶ್ರುತಿ ಅವರು ಫಸ್ಟು ಲೇಡಿಲಿ, ಈಗ ಅಶ್ವಿನಿನೇ ಬರಬೇಕು ಅನ್ಸುತ್ತೆ. ಏನು ಮಾಡೋಕ್ಕಾಗಲ್ಲ, ಯಾರು ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಈಗ ಅಶ್ವಿನಿ ಮೇಡಮ್ ಅವರು ಇನ್ನೊಂದು ಅವ್ರಿಗೆ ಯಾರು ಎ ಅನ್ಬಾರ್ದು, ಬಟ್ ಅವರು ಎ ಅಂತ ಹೇಳಿ ಮಾತಾಡ್ಬೋದು. ಆ ಥರ ಅದೇ ಅದು ಸರಿ ಇರಲ್ಲ. ಇವರು ಅನ್ಬಾರ್ದು. ಆ ವಿಷಯದಲ್ಲಿ ಇವರು ಯಾರನ್ನು ಬೆಟ್ ಮಾಡಿ ತೋರಿಸ್ಬಾರ್ದು, ಮಾತಾಡಬಾರ್ದು. ಈಗ ನಮಗೊಬ್ರು ಮಾತಾಡಬಾರ್ದು ಅಂತಂದ್ರೆ ನಾವು ರೆಸ್ಪಾನ್ಸ್ ಕೊಡಬೇಕು. ನಾವು ಹೆಂಗೆ ಕೊಡ್ತೀವೋ ಹಂಗೆ ಬರುತ್ತೆ. ಆ ಬರ್ದಲ್ಲ ಅವರೇ ಬೇರೆಯವ್ರು ಏನು ಮಾತಾಡ್ತಾರೆ ಅದು ನಮ್ಮ ತಲೆಗೆ ಹೋಗುತ್ತೆ. ನಾವೇನು ಮಾತಾಡ್ತೀವಿ ಅನ್ನೋದು ಅದು ಹೋಗ್ಬೇಕು ತಾನೆ ಅಲ್ಲವ್ರ. ಅದು ಇಂಪಾರ್ಟೆಂಟು. ಅಂದರೆ ಗೇಮ್ ಬಂದಾಗ ಹೆಂಗಿನ ಚೆನ್ನಾಗಿ ಗೇಮ್ ಆಡ್ತಾರೆ. ಚೆನ್ನಾಗಿ ಆಡ್ತಾರೆ. ಈಗ ಲಾಸ್ಟ್ ಸೀಸನ್ ಎಲ್ಲ ನೋಡಿದ್ರ ನೀವು? ಅದಕ್ಕೆ ಏನೋ ಡಿಫ್ರೆನ್ಸ್ ಅನ್ಸುತ್ತಾ? ಹೋದ ಸೀಸನಲ್ಲಿ ಚೆನ್ನಾಗಿ ಆಡಿದ್ರು ಎಲ್ಲ. ಗೇಮೇ ಚೆನ್ನಾಗಿತ್ತು. ಈ ಸತಿ ಗೇಮ್ ಕಡಿಮೆ. ಈ ಸತಿ ಗೇಮೇ ಅರ್ಥ ಆಗಲ್ಲ ಅಂತಾರೆ. ಗೇಮೇ ಕಡಿಮೆ. ಹೋದ ಸತಿ ಅಂತೂ ಅವರೆಲ್ಲ ಗೇಮ್ ಚೆನ್ನಾಗಿ ಆಡಿದ್ರು. ತ್ರಿವಿಕ್ರಮ್, ಮಂಜು ಮತ್ತು ಹನುಮಂತುಗಿನ ಇವರೆಲ್ಲ ಚೆನ್ನಾಗಿ ಆಡಿದ್ರು. ಎಲ್ಲ ಸೀರಿಯಲ್ ಅವರೆಲ್ಲ ಚೆನ್ನಾಗಿ ಆಡಿದ್ರು. ಹೋದ ಸಲ ಸೀರಿಯಲ್ ಅವರು ಒಂದು ಸ್ವಲ್ಪ ಕಡಿಮೆ ಅನ್ಸುತ್ತೆ. ಗೇಮು ಈ ಸಲ ಯಾರು ಅಷ್ಟು ಟಫ್ ಗೇಮ್ ಆಡ್ತಾನೆ ಇಲ್ಲ, ಬಿಡ್ರಿ ಕೊಟ್ಟೂ ಇಲ್ಲ. ಹೌದು. ಈಗ ಸ್ಪಂದನ ಅವ್ರು ನಿನ್ನೆ ಹೋದ್ರು, ಹೇಗೆ ಅನ್ನಿಸ್ತು? ಹೋಗ್ಬೇಕಾಗಿತ್ತು ಅವರು? ವೀಕ್ ಇದ್ರು. ವೀಕ್ ಅಲ್ಲ ಅಂದರೆ ಕೆಲವ್ರು ಹೇಳ್ತಾ ಇದ್ರು ಇವ್ರು ಯಾವತ್ತು ಹೋಗ್ಬೇಕಿತ್ತು, ಅಂದರೆ ಈಗ ಒಂದು ಇದರಲ್ಲಿ ಬಂದಿದ್ದಾರೆ ಇಲ್ಲಿವರೆಗೂ ಅಂತ. ಅಂದರೆ ಸ್ಪಂದನ ವೀಕ್ ಇದ್ರು, ಗೇಮ್ ಅಷ್ಟೊಂದು ಇದಾಗ ಆಡ್ತಿಲ್ಲ. ಈಗ ರಾಶಿಕಾನೂ ಆಡ್ತಾಳೆ ಗೇಮು. ರಾಶಿಕಾ ಆಡ್ತಾರೆ. ನೋಡ್ತೀರಾ? ಅಶ್ವಿನಿ ಮೇಡಮ್ ನೋಡ್ತೀರಾ? ನಿಮಗೆ ಯಾರು ಇಷ್ಟ?
ನೋಡ್ತೀರಾ? ಥ್ಯಾಂಕ್ ಯು. ನಿಮ್ಮ ಹೆಸರು? ಸುಜಾತ ಸುಧಾ. ಸುಜಾತ ಸುಜಾತ. ಓಕೆ. ನಾವು 3 ಟೈಮ್ ನೋಡ್ತೀವಿ. ಹೌದಾ? ಅಂದ್ರೆ ಗೇಮ್ಗಳು ಕೊಡ್ಬೇಕಾಯ್ತು. ಹೌದು, ಗೇಮ್ ಒಂದು ಸ್ವಲ್ಪ ಇನ್ನು ಗೇಮು ಕೊಟ್ಟಾಗ ಯಾರು ಗೇಮಲ್ಲಿ ವಿನ್ ಆಯ್ತಾರೆ ಅವ್ರಿಗೆ, ಮತ್ತೆ ಜಗಳ ಮಾಡೋದು ಅಂಥದ್ದು ಜಾಸ್ತಿ ಕೊಡಬಾರ್ದು ಅಲ್ವ ರಸ. ಈಗ ನಾಮಿನೇಷನ್ನೇ ಎದುರಿಗೆ ಮಾಡಿಬಿಟ್ರೆ ಜಗಳ ಆಗುತ್ತೆ. ಜಗಳ ಆಗುತ್ತೆ, ಅದು ತಪ್ಪು. ಹೊಡೀರಿ ಅಂತ ಕೊಟ್ರೆ ಕಿತ್ತು ಹರ್ಕೊಂಡ್ ಬಿದ್ದೋಗ ತಕೊಂಡು ಹೊಡಿತಾರೆ. ಅದು ಹೆಂಗಾಗತ್ತೆ ಅಂದ್ರೆ ಈ ಹಳ್ಳಿ ಜನಗಳ ಜಗಳಕ್ಕೆ ಬಿಟ್ಟಂಗೆ ಆಗೈತೆ. ಎದುರುಗಡೆ ಕೊಟ್ಟಾಗ ಆಮೇಲೆ ನಮ್ಮನ್ನ ಹಿಂಗೆ ಅಂದ್ರು ಅನ್ನೋ ಟಾರ್ಗೆಟ್ ಇರುತ್ತೆ ಅವ್ರೊಳಗೆ. ಆ ಥರ ಕೊಡಬಾರ್ದು, ಗೇಮ್ ಕೊಡಬೇಕು. ಗೇಮ್ ಕೊಟ್ಟು ಗೇಮಲ್ಲಿ ಯಾರು ಸೇವ್ ಆಗ್ತಾರೆ ಅವ್ರಿಗೆ ಮಾಡಬೇಕು. ಗೇಮಲ್ಲಿ ಆಡಿ ತೋರಿಸಿ ಅಂತ. ಓಕೆ ಓಕೆ ಥ್ಯಾಂಕ್ ಯು. ಓಕೆ ಸರ್ ನಮಸ್ತೆ. ನಮಸ್ತೆ Big Boss ಮೇಡಮ್. ನೋಡ್ತೀರಾ? ಹೌದೌದು ಮೇಡಮ್. ಯಾರು ಇಷ್ಟ ಆಗ್ತಾರೆ ಸರ್? ನಮಗೆ ಗಿಲ್ಲಿ ಮೇಡಮ್ ಅವರೇ. ಯಾಕೆ? ಅವರಲ್ಲಿ ಪ್ರತಿಭೆ ಇದೆ ಮೇಡಮ್ ಅವರೇ. ಅವರು ನಮ್ಮ ಊರಿನ ಹುಡುಗ ಮೇಡಮ್ ಅವರೇ, ಮಂಡ್ಯ ಕಡೆ ಹುಡುಗ. ಅವ್ನು ಗೆಲ್ಲಬೇಕು, ಅವ್ನು ಮುಂದೆ ಬರಬೇಕು. ಬೇರೆಯವರೆಲ್ಲ ಬಣ್ಣದ ಮಾತಾಡ್ತಾರೆ, ಏನೋ ಒಂಥರ ಒಂದು ಇದರಲ್ಲಿ ಆಟ ಆಡ್ತಾರೆ. ಅದು ಗಿಲ್ಲಿ ಓಪನ್ನಾಗಿ ಮಾತಾಡ್ತಾರೆ ಮೇಡಮ್ ಅವರೇ. ಅವನ ಹತ್ರ ವಿಷ ಇಲ್ಲ, ಏನಿಲ್ಲ. ಅವನು ಒಂದು ಸ್ವಲ್ಪ ಅದು ಇದು ಆಡೋದು ಬಿಟ್ಟರೆ ಒಂಥರ ಎಲ್ಲ ಥರ ಆಟ ಆಡ್ತಾರೆ ಮೇಡಮ್ ಅವರೇ. ಅವನೆಲ್ಲ ಒಂದು ಪ್ರತಿಭೆ ಇದೆ, ಅವ್ನು ಗೆದ್ದು ಬರಬೇಕು ಮೇಡಮ್ ಅವರೇ. ಅಂದರೆ ಈಗ ಕೌಂಟ್ರ್ ಕೊಡ್ತಾರಲ್ಲ, ಹೇಗೆ ಅನಿಸುತ್ತೆ ಬೇರೆಯವರು ಕೌಂಟ್ರಲ್ಲಿ ಮೇಡಮ್ ಅವರೇ ಮೊನ್ನೆ ಮಾತಾಡಿದ ಮಾತಲ್ಲಿ ಅವನು ಎಲ್ಲರಿಗೂ ಮಾತಾಡಿದ್ದಾನೆ, ಎಲ್ಲರ ಇದಕ್ಕೂ ಮಾತಾಡಿದ್ದಾನೆ. ಅವನಲ್ಲಿ ಇನ್ನೊಬ್ಬ ಇದ್ದಾನೆ ನೋಡ್ರಿ, ಅವನು ಧ್ರುವಂತ. ಅವನು ಹಾಗೆ ಈಗ ಹಾ ಓಹೋ ಅಂತ ಮಾತಾಡ್ತಾನೆ ಮೇಡಮ್ ಅವರೇ. ಅದು ಸರಿ ಹೋಗಲ್ಲ. ಅವನ ಆ ಥರ ಇದಿಲ್ಲ, ಅವನಲ್ಲಿ ಮಾತಾಡೋ ಸರಿ ಇಲ್ಲ. ಅವನು ನೇರವಾಗಿ ಮಾತಾಡಬೇಕು, ತಾಳ್ಮೆಯಿಂದ ಮಾತಾಡಬೇಕು. ಅವನೇನು ಮಾತಾಡ್ತಾನೆ ಅದನ್ನು ಕೇಳಬೇಕು. ಅಂಥದ್ದು ಬಿಟ್ಬಿಟ್ಟು ಏನೇನೋ ಮಾತಾಡಿದ್ರೆ ಸರಿ ಹೋಗಲ್ಲ ಮೇಡಮ್. ಮೊನ್ನೆ ಅಶ್ವಿನಿ ಮತ್ತೆ ಧ್ರುವಂತ್ ಇಬ್ಬರು ಸೇರ್ಕೊಂಡು ಜಗಳಕ್ಕೆ ಹೋಗಿದ್ರು. ಹೌದು. ಬಾಯಿ ಮುಚ್ಚಿಸಿದ್ರು ಗಿಲ್ಲಿ. ಹೇಗೆ ಅನಿಸ್ತು ನಿಮಗೆ? ಹೌದು ಚೆನ್ನಾಗಿದೆ ಸರ್, ಅದರಲ್ಲಿ ಒಂದು ಮಾತಿಲ್ಲ. ಅವನು ಮೊನ್ನೆ ಬಂದಾಗ ಇವರು ಬಿಗ್ ಬಾಸಲ್ಲಿ ಬಂದಿದ್ದಾರಲ್ಲ ನಮ್ಮ ಸುದೀಪ್ ಸರ್, ಅವರು ಚೆನ್ನಾಗೇ ಇಬ್ಬರು ಎರಡು ಕಡೆನೂ ಚೆನ್ನಾಗಿ ಮಾತಾಡಿದ್ದಾರೆ. ಯಾರ್ಯಾರಿಗೂ ಕೂಡ ಒಂದು ತಪ್ಪದು ಮಾತಾಡಿಲ್ಲ, ತಿದ್ದುಕೊಂಡು ಹೋಗೋ ಥರ ಮಾತಾಡಿದ್ದಾರೆ, ಚೆನ್ನಾಗಿ ಮಾತಾಡಿದ್ದಾರೆ ಮೇಡಮ್. ಅಶ್ವಿನಿ ಮೇಡಮ್ ಅವರು ಅದೇ ಸುಮ್ಮನೆ ಅವನ ಜೊತೆಲೇ ಇತ್ಕೊಂಡು ಒಂಥರ ಏನೇನೋ ಹೇಳ್ಕೊಂಡು ನೀನು ಮುಂದಕ್ಕೆ ಬರ್ತೀಯ ನೋಡಿ, ಏನಾಯ್ತೆ ನೋಡಿ, ಹಂಗೆ ಹಿಂಗೆ ಅಂತ ಹೇಳ್ತೇನೆ. ಅದೆಲ್ಲ ತಪ್ಪು, ಅವ್ರು ಮಾತಾಡೋ ಮಾತು ತಪ್ಪದು. ಅವರು ಆಟ ಆಡ್ಬೋದು, ಆದ್ರೂ ಆ ಇದರಲ್ಲಿ ಒಂದು ಇದು ಕೂಡ ಬರಲಿಲ್ವಲ್ಲ, ಇನ್ನೂ ಏನೂ ಆಗಲೇ ಇಲ್ವಲ್ಲ. ಅವರು ಕಿಚ್ಚನ ಚಪ್ಪಾಳೆ ಬರಲಿಲ್ಲ, ಫೋಟೋ ಬರಲಿಲ್ಲ, ಒಂದು ಕೂಡ ಯಾವುದು ಕೂಡ ನ್ಯಾಯವಾಗಿ ಒಂದು ಇದು ಇಲ್ಲ. ಸುಮ್ಮನೆ ನಾನು ದುಡ್ಡು ಇರ್ಬೋದು, ದುಡ್ಡು ಎಲ್ಲರೂ ಮಾಡ್ಬೋದು ಸರ್. ಒಂದು ಮಾತಾಡೋ ಮಾತಲ್ಲಿ ಒಂದು ಸರಿ ಇಲ್ಲ ಇದೆಲ್ಲ. ಈಗ ಶನಿವಾರ ಬಂದ ತಕ್ಷಣ ಗಿಲ್ಲಿ ಇಷ್ಟ ಅಂತ ಹೇಳ್ತಾರೆ, ಶನಿವಾರ ಭಾನುವಾರ ಅಷ್ಟೇ ಜಗಳ ಸ್ಟಾರ್ಟ್ ಮಾಡ್ತಾರೆ. ಒಂದು ಇಷ್ಟ ಆಗಲ್ಲ. ಗಿಲ್ಲಿ ಬರಬೇಕು, ಗೆದ್ದು ಬರಬೇಕು, ಗಿಲ್ಲಿ ಗೆದ್ದು ಬರಬೇಕು. ವಾರ ಇಡೀ ಹುಲಿಯಾಗಿರ್ತಾರೆ, ಸಾಟರ್ಡೆ ಸಂಡೇ ಸುದೀಪ್ ಸರ್ ಹತ್ರ ಇಲಿಯಾಗಿರ್ತಾರೆ. ಹೇಗೆ ಅನಿಸ್ತಿದೆ ಅದು? ಅದು ಇಷ್ಟ ಆಗಲ್ಲ. ಇಷ್ಟ ಆಗಲ್ವಾ? ಅವರು ಕಣ್ಣೀರು ಹರಿಸ್ಕೊಂಡು ಅವರು ಇವತ್ತು ಹೆಣ್ಮಕ್ಳು ಕಣ್ಣೀರು ಹಾಕತ್ತೆ ಅಂತ ಒಂದು ಅದು ಇದು ಹಾಕ್ಕೊಂಬಿಡ್ತಾರೆ. ಬೇರೆ ಜನಗಳೆಲ್ಲ ಅದು ಅವಳು ಬರಬೇಕು ಅಂತ ಇದು ಮಾಡ್ತಾರೆ. ಅದು ತಪ್ಪು. ಅದರಲ್ಲಿರೋದು ಬರೀ ದುಡ್ಡಿನ ಒಂದು ಇದು ಸರ್. ಬೇರೆ ರಕ್ಷಿತಾ ಮೇಡಮ್ಮು ಓಪನಾಗಿ ಮಾತಾಡ್ತಾರೆ ಅವರನ್ನು, ಬಟ್ ಅಂತ ಏನು ಇದಿಲ್ಲ, ಏನೇನೋ ತೊದಲು ಥರ ಮಾತಾಡ್ತಾರೆ. ಬೇರೆ ಇನ್ನೊಂದು ರಕ್ಷಿತಾ ಬಂದ್ಬಿಟ್ಟು ಡಬಲ್ ಸ್ಟ್ಯಾಂಡರ್ಡ್ ತಗೊಳ್ತಾರೆ, ಆ ಕಡೆನೂ ಇರ್ತಾರೆ ಈ ಕಡೆನೂ ಇರ್ತಾರೆ ಅಂತ ಒಂದು ಆರೋಪ ಇದೆ. ನಿಜನಾ? ನಿಜ ಆಗಿರಬಾರ್ದಾ? ತಪ್ಪು ಸರ್, ತಪ್ಪು. ಅದು ಇದು ಮಾತಾಡೋದ್ರಲ್ಲಿ ಅಂತ ಸರಿ ಹೋಗಲ್ಲ. ಮಾತಲ್ಲಿ ವರ್ಚಸ್ಸಿಲ್ಲ, ಸರಿಯಾಗಿ ಏನೇನು ಮಾತಾಡಬೇಕಂತ ವರ್ಚಸ್ಸಿಲ್ಲ ಸರ್. ಗಿಲ್ಲಿ ಬಿಟ್ಟರೆ ಯಾರು ಗೆಲ್ಬೇಕು ಸರ್? ಗಿಲ್ಲಿ ಮತ್ತು ಕಾವ್ಯ ಜೋಡಿ ಚೆನ್ನಾಗಿದೆ, ಅವರಿಬ್ಬರೂ ಒಳ್ಳೆ ಚೆನ್ನಾಗಿ ಬರಬೇಕು ಅಂತ ನನ್ನ. ಮೊನ್ನೆ ಎಂಗೇಜ್ಮೆಂಟ್ ಆಗೋಯ್ತಲ್ಲ ಸರ್, ನೀನು ಎಂಗೇಜ್ಮೆಂಟು ಅದೇ ಉಂಗುರ ಬಂದು ಬ್ಯಾಸೆಟ್ ಹಾಕಿದ್ರು, ಅದು ಓಕೆ ಚೆನ್ನಾಗಿದೆ. ಅವ್ರ ಮನೆಯವರು ಖುಷಿಪಟ್ಟು ಹಾಕಿರೋದು ಸರ್, ಚೆನ್ನಾಗಿದೆ. ಒಪ್ಕೊಂಡಿದ್ದಾರೆ ಅನಿಸ್ತಿದ್ದ ನಿಮಗೆ? ಅವ್ರ ಅಪ್ಪ ಅಮ್ಮ ಒಪ್ಕೊಂಡಿದ್ದಾರೋ, ಮನಸ್ಸಲ್ಲಿ ಏನಿದೆಯೋ ಯಾರಿಗೆ ಗೊತ್ತು ಸರ್ ಅದ್ರ ಬಗ್ಗೆ. ಏನಿಲ್ಲ, ಒಟ್ಟಲ್ಲಿ ಆದರೂ ಒಳ್ಳೆಯದೇ, ಸಂತೋಷನೇ. ಜೋಡಿ ಚೆನ್ನಾಗಿದೆ, ಅವ್ರಿಗೂ ಮದುವೆ ಆಗಿಲ್ಲ, ಏನಿಲ್ಲ, ಚೆನ್ನಾಗಿದೆ. ಓಕೆ, ಒಂದೇ ಊರ ಕಡೆ ಇರಲ್ಲ, ಸರಿ ಇದೆ ಸರ್. ಸರಿ ಇದೆ. ಓಕೆ, ಇನ್ನು ಇವರು ಬಿಗ್ ಬಾಸ್ ನೋಡ್ತೀರಾ? ಯಾರು ಇಷ್ಟ ಆಗ್ತಾರೆ? ಯಾಕೆ? ಏನೋ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ, ಇಷ್ಟ ಆಗುತ್ತೆ. ಗಿಲ್ಲಿ ಬಿಟ್ಟರೆ ಯಾರು ಇಷ್ಟ ಆಂಟಿ? ಮತ್ತೆ ಬಿಟ್ಟರೆ ಇನ್ಯಾರು ಅಷ್ಟೊಂದು ಇಷ್ಟ ಇಲ್ಲ. ಅಶ್ವಿನಿ ಅಶ್ವಿನಿ ಆಟ ಹೇಗೆ ಅನಿಸ್ತಿದೆ ನಿಮಗೆ? ಅವರು ಚೆನ್ನಾಗಿ ಆಡ್ತಾರೆ.
ಜೋರು ಅನ್ಸುತ್ತಾ ಅಥವಾ ಹೆಂಗೆ? ಜೋರಾಗಿದ್ದಾರೆ. ಹಾಂ ರಕ್ಷಿತಾ ರಕ್ಷಿತನು ಪರವಾಗಿಲ್ಲ, ಆಡ್ತಾಳೆ. ಹೌದು. ಆಡ್ತಾರೆ. ಯಾರು ಗೆಲ್ಬೇಕು ನಿಮಗೆ? ಗಿಲ್ಲಿ ಯಾರು ಗೆಲ್ಬಾರ್ದು? ಅಲ್ಲದೆ ಅಶ್ವಿನಿ ಬರಬಾರ್ದು. ಅಶ್ವಿನಿ ಗೆಲ್ಬಾರ್ದಾ? ಯಾಕೆ ಅವರು ಆಟ ಆಡೋದು ಇಷ್ಟ ಆಗ್ತಲ್ವಾ? ಏನೋ ಆಡ್ತಾರೆ, ಅಷ್ಟೊಂದು ಇಷ್ಟ ಆಗ್ತದೆ. ಅವ್ರಿಗೆ ಯಾವ ಗುಣ ಇಷ್ಟ ಆಗಲ್ಲ ನಿಮಗೆ? ಅವರು ಜಗಳ ಮಾಡೋದೇ ಇಷ್ಟ ಆಗಲ್ಲ. ಜಗಳ ಮಾಡೋದೇ ಇಷ್ಟ ಆಗಲ್ವಾ? ಈಗ ಧ್ರುವಂತೂ ಜಗಳ ಮಾಡ್ತಾರೆ, ಅವ್ರು ಇಷ್ಟ ಆಗ್ತಾರಾ? ಅವರು ಏನೋ ಒಂದೊಂದು ಸ್ವಲ್ಪ ಆಡ್ತಾರೆ, ಸರಿ ಹೋಗ್ತಾರೆ. ಈಗ ಗಿಲ್ಲಿ ಗೆಲ್ಲಬೇಕು ಅಂದ್ರಲ್ಲ, ಅಕಸ್ಮಾತ್ ಗಿಲ್ಲಿ ಗೆಲ್ಲಿಲ್ಲ ಅಂದರೆ ಇನ್ನೊಬ್ರು ಯಾರು ಗೆಲ್ಲಬೇಕು? ಗಿಲ್ಲಿ ಬಿಟ್ಟು ಗಿಲ್ಲಿ ಬಿಟ್ಟ ಇದ್ರಲ್ಲಿ ಯಾರು ಅಂತ ಏನು ಇದಿಲ್ಲ. ಗಿಲ್ಲಿ ಬಿಟ್ಟರೆ ಯಾರೂ ಇಲ್ಲ. ರಕ್ಷಿತಾ ಇದ್ದಾರೆ, ಕಾವ್ಯ ಇದ್ದಾರೆ. ಕಾವ್ಯ ಧನು ಅಂದ್ರೆ ಯಾರು ಗೆಲ್ಬೋದು? ಗಿಲ್ಲಿ ಗೆಲ್ಲಿಲ್ಲ ಅಂದ್ರೆ ಬೇರೆ ಯಾರು ಗೆಲ್ಬೋದು? ಯಾರು ಅಷ್ಟೊಂದು ಗೊತ್ತಿಲ್ಲ. ಒಟ್ಟು ಗಿಲ್ಲಿ ಗೆಲ್ಬೇಕು. ಒಟ್ನಲ್ಲಿ ಗಿಲ್ಲಿ ಗೆಲ್ಲಬೇಕು. ಸರಿ. ಅಮ್ಮ ನಿಮ್ಮ ಹೆಸರು? ಲಕ್ಷ್ಮಿ. ಓಕೆ ಅಮ್ಮ. ಥ್ಯಾಂಕ್ ಯು. ಮಂಡ್ಯ ಅಂತ ಗೆಲ್ಬೇಕಾ ಇಲ್ಲ ಆಡ್ತಾರೆ ಅಂತ ಗೆಲ್ಬೇಕಾ? ಆಡ್ದವ್ರಿಂದನೇ ಮಂಡ್ಯದವ್ರನ್ನ ಗೆಲ್ಲಬೇಕು ಅಂತ ಅರ್ಥ. ಹಂಗ ಏನು ಇಷ್ಟ ಆಗುತ್ತೆ ಗಿಲ್ಲಿಲಿ? ಇಲ್ಲಿಂದ ಮಾಮೂಲಿ ಅದು ನಮ್ಮೂರು ಹುಡುಗರು ಬಿಟ್ಕೊಡಕ್ಕಾಗತ್ತ, ಏನಾರು ಆಗಿರಲಿ ಅದು. ಏನಾರ ಈಗ ಕೆಲವ್ರು ಹೇಳ್ತಾರೆ ಗಿಲ್ಲಿ ಕಾಮಿಡಿ ಮಾಡೋದು ಇಷ್ಟ ಆಗಲ್ಲ ಅಂತ. ಅವ್ರವ್ರ ಒಪಿನಿಯನ್ ಅದು. ನನಗೆ ಅವನು ಇಷ್ಟ ಆಗಿದ್ದಾನೆ ಅಷ್ಟೇ. ಇಷ್ಟ ಆಗಿದೆ. ಹೌದು ಅಂದರೆ ಅವರು ಮಂಡ್ಯದವರು. ಮಂಡ್ಯ ಭಾಷೆ ಎಲ್ಲ ಹೇಗಿದೆ ಒಳಗಡೆ? ಹೌದು, ಭಾಷೆ ಎಲ್ಲ ಹೇಗಿದೆ ಒಳಗಡೆ? ಭಾಷೆ ಎಲ್ಲ ಮಾಮೂಲಿ ಅವನು ಮಾಮೂಲಿ ಚಡ್ಡಿ ಬನೀನೇ ಅವನು. ಹಾಂ. ಹಾಂ, ಅದರಲ್ಲೇನಿದೆ. ಇಂಡಿಯಾಕ್ಕೂ ಹೋಯ್ತೀವಿ ನಾವು, ಲುಂಗಿ ಪಂಚೆ ಚಡ್ಡಿಲಿ ಹೋಯ್ತೀವಿ. ಅಶ್ವಿನಿ ನಾವು ಇರೋದು ಗಿಲ್ಲಿ ಹೆಂಗೇನಾ? ಕಾಂಬಿನೇಷನ್ ಹೇಗಿದೆ? ಅಶ್ವಿನಿ ಮತ್ತು ಗಿಲ್ಲಿ ಕಾಂಬಿನೇಷನ್ ಹೇಗಿದೆ? ಅಶ್ವಿನಿದು ನನಗೇನು ಇಷ್ಟ ಇಲ್ಲ. ಕಾವ್ಯ ಗಿಲ್ಲಿ. ಕಾವ್ಯ ಗಿಲ್ಲಿ. ಅಶ್ವಿನಿ ಅವ್ರು ಹೇಗೆ ಆಡ್ತಾ ಇದ್ದಾರೆ? ನನಗೆ ಅದು ಅವ್ರದ್ದು ಒಪಿನಿಯನ್ ಕೇಳಲ್ಲ. ಹೇಳಲ್ಲ. ಧ್ರುವಂತು ಒಂದು ನನಗೆ ಬೇಕಾಗಿ